ಮೂರು ಕ್ಷೇತ್ರಗಳಲ್ಲಿ ಚನ್ನಪಟ್ಟಣ ಕ್ಷೇತ್ರ ಹೈ ವೋಲ್ಟೇಜ್ ಕ್ಷೇತ್ರವಾಗಿ ಮಾರ್ಪಟ್ಟಿದೆ. ಸಿಪಿ ಯೋಗೇಶ್ವರ್ ಮತ್ತು ನಿಖಿಲ್ ಕುಮಾರಸ್ವಾಮಿ ನಡುವೆ ಒಂದು ಬಿಗ್ ಫೈಟ್ ಏರ್ಪಟ್ಟಿದೆ. ಕ್ಷೇತ್ರದಲ್ಲಿ ಒಟ್ಟು ಮತಗಟ್ಟೆಗಳ ಸಂಖ್ಯೆ 276. ಇಡೀ ನಗರ ವ್ಯಾಪ್ತಿಯಲ್ಲಿ 62 ಮತಗಟ್ಟೆಗಳಿದ್ದಾವೆ. ಗ್ರಾಮಾಂತರ ಪ್ರದೇಶದಲ್ಲಿ 214 ಮತಗಟ್ಟೆಗಳು ಇದ್ದಾವೆ. 119 ಕ್ರಿಟಿಕಲ್ ಮತಗಟ್ಟೆಗಳನ್ನು ಕೂಡ ಗುರುತು ಮಾಡಲಾಗಿದೆ. ಅಂದರೆ ಕೆಲವು ಸಮಸ್ಯೆಗಳು ಎದುರಾಗುವಂತಹ ಕೆಲವು ಕ್ರಿಟಿಕಲ್ ಮತಗಟ್ಟೆಗಳನ್ನು ಕೂಡ ಗುರುತು ಮಾಡಲಾಗಿದೆ. ಆ ಒಂದು ಮತಗಟ್ಟೆಗಳಿಗೆ ಅತಿ ಹೆಚ್ಚಿನ ಭದ್ರತೆ ಕೂಡ ನೀಡಲಾಗಿದೆ. ಮುಂಜಾಗ್ರತೆ ಕ್ರಮಗಳನ್ನು ಹೆಚ್ಚಾಗಿ ಕೈಗೊಳ್ಳಲಾಗಿದೆ. ಒಟ್ಟು ಆ ಮತದಾರರ ಸಂಖ್ಯೆ 2,32,836. ಪುರುಷ ಮತದಾರರು 1,12,271. ಮಹಿಳಾ ಮತದಾರರು 1,20,557 ಜನ ಇದ್ದಾರೆ. ಇತರೆ 8. ಇನ್ನು ಎಲ್ಲ ಮತಗಟ್ಟೆಗಳಲ್ಲೂ ಕೂಡ ವೆಬ್ ಕಾಸ್ಟಿಂಗ್ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಅಂದರೆ ಯಾವುದೇ ರೀತಿಯಲ್ಲೂ ಕೂಡ ಸಮಸ್ಯೆಗಳು ಎದುರಾಗಬಾರ್ದು. ಇದೇ ಕಾರಣಕ್ಕಾಗಿ CCTV ಫುಟೇಜ್ಗಳನ್ನು ಅಳವಡಿಕೆ ಮಾಡಲಾಗಿರುತ್ತೆ. ಎಲ್ಲವೂ ಕೂಡ ಇಂಟರ್ನೆಟ್ ಮೂಲಕ ಚುನಾವಣಾ ಆಯೋಗಕ್ಕೆ ಎಲ್ಲವೂ ಕೂಡ ತಲುಪ್ತಾ ಇರುತ್ತೆ. ಚುನಾವಣಾ ಕಾರ್ಯಕ್ಕೆ ಒಟ್ಟು 1,252 ಮತಗಟ್ಟೆ ಸಿಬ್ಬಂದಿಗಳನ್ನು ನಿಯೋಜನೆ ಮಾಡಲಾಗಿದೆ. ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆಗಳು ನಡೆಯದಂತೆ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಕೂಡ ಕೈಗೊಳ್ಳಲಾಗಿದೆ. ಅದರಲ್ಲೂ ಕೆಲವು ಕ್ರಿಟಿಕಲ್ ಮತಗಟ್ಟೆಗಳನ್ನು ಕೂಡ ಗುರುತಿಸಲಾಗಿದೆ. ಸರಿಸುಮಾರು 119 ಕ್ರಿಟಿಕಲ್ ಮತಗಟ್ಟೆಗಳು ಅಲ್ಲಿ ಸಮಸ್ಯೆಗಳು ಎದುರಾಗುವಂತಹ ಸಾಧ್ಯತೆ ಇರೋದರಿಂದಾಗಿ, ಅಂದರೆ ಈ ಹಿಂದೆ ಅಲ್ಲಿ ಕೆಲವು ಘಟನಾವಳಿಗಳು ನಡೆದಿರೋದ್ರಿಂದಾಗಿ ಕ್ರಿಟಿಕಲ್ ಮತಗಟ್ಟೆಗಳು ಅಂತ ಅವುಗಳನ್ನು ಗುರುತಿಸಲಾಗಿರುತ್ತೆ. ಇನ್ನು ಅದರ ಜೊತೆಗೆ ಈ ಬಾರಿ ಯಾವುದೇ ಸಮಸ್ಯೆಗಳು ಆಗದಂತೆ ಅಲ್ಲಿ ಹೆಚ್ಚಿನ ಒಂದು ಭದ್ರತೆ ಮುಂಜಾಗ್ರತೆ ಕ್ರಮಗಳನ್ನು ಕೂಡ ಕೈಗೊಳ್ಳಲಾಗುತ್ತೆ. ಇನ್ನು ಮತ್ತೊಂದೆಡೆಯಲ್ಲಿ ವೆಬ್ ಕಾಸ್ಟಿಂಗ್ ಮೂಲಕ, ಅಂದರೆ ಏನು ಮತಗಟ್ಟೆ ಇದ್ದಾವೆ ಆ ಪ್ರತಿಯೊಂದು ಮತಗಟ್ಟೆಗಳಲ್ಲೂ ಕೂಡ CCTV ಕ್ಯಾಮ್ರಾಗಳನ್ನು ಅಳವಡಿಕೆ ಮಾಡಲಾಗಿರುತ್ತೆ. ಅದರ ಒಂದು ಲೈವ್ ಏನು ವೆಬ್ ಕಾಸ್ಟಿಂಗ್ ಅದು ನೇರವಾಗಿ ಚುನಾವಣಾ ಆಯೋಗಕ್ಕೆ ಮಾಡಲಾಗಿರುತ್ತೆ. ಚುನಾವಣಾ ಆಯೋಗ ಇದೆಲ್ಲರ ಒಂದು ಮೇಲ್ವಿಚಾರಣೆಯನ್ನು ಮಾಡ್ತಾ ಇರುತ್ತೆ, ಯಾವುದೇ ಸಮಸ್ಯೆಗಳು ಅಹಿತಕರ ಘಟನೆಗಳು ನಡೆಯದಂತೆ. ಇನ್ನು ದೃಶ್ಯಾವಳಿಯಲ್ಲಿ ನೀವು ನೋಡ್ತಾ ಇದ್ದೀರಿ, 7 ಗಂಟೆ ಆಗ್ತಾ ಇದ್ದಂತೆ ವಯೋವೃದ್ಧರು, ಅದೇ ರೀತಿ ಆರೋಗ್ಯ ಹದಗೆಟ್ಟವರು ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ. ಅತಿ ಹೆಚ್ಚು ವಯಸ್ಸಾಗಿದೆ, ಅದೇ ರೀತಿ ಆರೋಗ್ಯ ಕೂಡ ಸಮಸ್ಯೆಗಳು ಎದುರಾಗಿದ್ದರೂ ಕೂಡ ಮತದಾನ ತಮ್ಮ ಹಕ್ಕು. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರತಿಯೊಬ್ಬರ ಕರ್ತವ್ಯ. ನಾವೇನೋ ಮೂಲಭೂತ ಹಕ್ಕುಗಳು ಮೂಲಭೂತ ಕರ್ತವ್ಯಗಳು ಅಂತೇನು ಕರಿತೀವಿ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಒಬ್ಬ ಪ್ರಜೆ ತಾನು ಜೀವಂತವಾಗಿರುವಂತಹ ಒಂದು ಜೀವಂತಿಕೆಯನ್ನು ತೋರ್ಪಡಿಸ್ಕೊಳ್ಳೋದಕ್ಕೆ ಅಂತ ಇರುವಂತಹ ಒಂದು ಸುವರ್ಣ ಅವಕಾಶ. ನಾವು ಈ ದೇಶದ ಪ್ರಜೆಗಳು, ನಾವಿನ್ನೂ ಜೀವಂತವಾಗಿದ್ದೀವಿ. ಈ ದೇಶದಲ್ಲಿ ಇರುವಂತಹ ವ್ಯವಸ್ಥೆ, ರಾಜಕಾರಣಿಗಳು ಯಾರೇ ಜನಪ್ರತಿನಿಧಿಗಳಿದ್ದರೂ ಕೂಡ ಅವರನ್ನು ಆಯ್ಕೆ ಮಾಡೋರು ನಾವೇ ಪ್ರಜೆಗಳು ಅನ್ನುವಂತಹ ಪ್ರಭುಗಳು ಅನ್ನುವಂಥದ್ದನ್ನು ತೋರ್ಪಡಿಸಿಕೊಳ್ಳುವಂತಹ ಒಂದು ಹಬ್ಬ. ಈ ಒಂದು ಪ್ರಜಾಪ್ರಭುತ್ವದ ಹಬ್ಬದಲ್ಲಿ ಎಲ್ಲರೂ ಕೂಡ ಬಂದು ಭಾಗಿಯಾಗಬೇಕು. ಸಹಜವಾಗಿ ನಾವು ನೋಡಿದಾಗ ಕೇವಲ 65, 66, 67% ಮತದಾನ ಮಾತ್ರ ಆಗುತ್ತೆ ನಮ್ಮ ದೇಶದಲ್ಲಿ. ಈ ಒಂದು ಸಮಸ್ಯೆ ಯಾವಾಗಲೂ ಕೂಡ ಕಾಡುತ್ತೆ. ಅತಿ ಹೆಚ್ಚು ಮತದಾನ ಆಗಿದ್ರೂ ಕೂಡ ಬಹಳ ಅಂತಂದರೆ ಅಬ್ಬಬ್ಬ ಅಂದರೂ ಕೂಡ ಒಂದು 80% ಮತದಾನ ಆಗಬಹುದು ಎಲ್ಲೋ ಒಂದು ಕಡೆ, ಯಾವುದೋ ಒಂದು ಕ್ಷೇತ್ರದಲ್ಲಿ. ಆದರೂ ಕೂಡ 20% ಜನ ವೋಟಿಂಗ್ ಮಾಡೋದ್ರಿಂದ ಹಿಂದೆ ಸರಿತಾರೆ. ಈ ರೀತಿಯಾಗಿ ಯಾರೊಬ್ಬರು ಕೂಡ ಮಾಡಬಾರ್ದು. ಯಾಕಂದರೆ ನಿಮ್ಮ ಹಕ್ಕಿನ ಜೊತೆಗೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಿಮ್ಮ ಜೀವಂತಿಕೆಯ ಒಂದು ಉದಾಹರಣೆ ಇದು. ಹೀಗಾಗಿ ಆ ಒಂದು ಅವಕಾಶವನ್ನು ಯಾರೊಬ್ಬರು ಕೂಡ ಕಳೆದುಕೊಳ್ಳಬಾರ್ದು. ನೋಡಿ, ವಯೋವೃದ್ಧರು ಕೂಡ ಬಂದು ಸರತಿ ಸಾಲಿನಲ್ಲಿ ನಿಲ್ಲೋದಕ್ಕಾಗದೇ ಇದ್ದರೂ ಕೂಡ ಅವ್ರಿಗೆ ಸರಿಯಾಗಿ ನಿಲ್ಲೋದಕ್ಕೂ ಕೂಡ ಆಗಲ್ಲ, ಒಂದು ಸಪೋರ್ಟ್ ಬೇಕೇ ಬೇಕು. ಊರುಗೋಲನ್ನು ಹಿಡಿದುಕೊಂಡು ಬಂದು ಮತಗಟ್ಟೆಗೆ ಬಂದು, ಇನ್ನು ವಿಶೇಷ ಚೇತನರು ಅವರೂ ಕೂಡ ಜಾಗೃತರಾಗಿ ತಾವು ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಜೀವಂತವಾಗಿದ್ದೀವಿ, ನಾವು ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇದ್ದೀವಿ ಅನ್ನುವಂಥದ್ದನ್ನು ಸಾಬೀತುಪಡಿಸ್ಕೊಳ್ಳೋದಕ್ಕೆ ಅಂತ, ವ್ಯವಸ್ಥೆಯನ್ನು ಆಯ್ಕೆ ಮಾಡೋದಕ್ಕೆ ಅಂತ ಪ್ರತಿಯೊಬ್ಬರೂ ಕೂಡ ತಮ್ಮ ಕರ್ತವ್ಯ ಮೆರೆಯೋದಕ್ಕೆ ಬರ್ತಾ ಇದ್ದಾರೆ. ಹೀಗಾಗಿ ಯಾವುದೇ ವೋಟರ್ಸ್ಗಳು ಕೂಡ ಹಿಂದೆ ಉಳಿಬಾರ್ದು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ಶಶಿಕುಮಾರ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಶಶಿಕುಮಾರ್, ಚನ್ನಪಟ್ಟಣ ಕ್ಷೇತ್ರ ಬಹಳಷ್ಟು ಹೈ ವೋಲ್ಟೇಜ್ ಕ್ಷೇತ್ರ, ಎಲ್ಲರ ಕಣ್ಣಿರೋದೇ ಚನ್ನಪಟ್ಟಣ ಕ್ಷೇತ್ರದ ಮೇಲೆ. ಮತದಾನ ಯಾವ ರೀತಿಯಾಗಿ ನಡೀತಾ ಇದೆ, ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ, ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ.
ಹೌದು ಸಂತೋಷ್ ರಾಥೋಡ್, ಏನು ಒಟ್ಟು 3 ವಿಧಾನಸಭಾ ಕ್ಷೇತ್ರಗಳಲ್ಲಿ ಉಪಚುನಾವಣೆ ನಡೀತಿದ್ರು ಕೂಡ ಎಲ್ಲರ ಕುತೂಹಲ ಇರತಕ್ಕಂಥದ್ದು ಚನ್ನಪಟ್ಟಣದ ಮೇಲೆ. ಈ ಚನ್ನಪಟ್ಟಣದ ಯಾರು ಗೆಲ್ತಾರೆ ಅನ್ನೋದೇ ಸಾಕಷ್ಟು ಒಂದು ಕುತೂಹಲ ಕೇಳಿಸಿರ್ತಕ್ಕಂಥದ್ದು. ಬೆಳಿಗ್ಗೆ 7 ಗಂಟೆಯಿಂದನೇ ಮತದಾನ ಪ್ರಕ್ರಿಯೆ ಆರಂಭ ಆಗಿರ್ತಕ್ಕಂಥದ್ದು. ಮತದಾನಕ್ಕೆ ಈಗಾಗಲೇ ಗ್ರಾಮೀಣ ಪ್ರದೇಶದ ಜನರಿರ್ಬೋದು, ಇನ್ನು ನಗರ ಪ್ರದೇಶದ ಜನರಿರ್ಬೋದು, ಸಾಕಷ್ಟು ಬೆಳಿಗ್ಗೆಯಿಂದಲೇ ಕೂಡ ಉತ್ಸುಕರಾಗಿ ಮತದಾನ ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ತಾ ಇರ್ತಕ್ಕಂಥದ್ದು. ಈಗ ನೀವು ನೋಡ್ಬೋದು, ದೊಡ್ಡಮಳ್ಳೂರು ಪಟ್ಟಣದಲ್ಲಿ ನಾವಿದ್ದೇವೆ. ಈಗ ಇಲ್ಲಿರ್ತಕ್ಕಂಥ ಒಂದು ಮತಗಟ್ಟೆ ಕೇಂದ್ರದಲ್ಲಿ ಸಾಕಷ್ಟು ಜನ ಈಗಾಗಲೇ ಬಂದಿರತಕ್ಕಂಥದ್ದು. ವಯೋವೃದ್ಧರು ಸೇರಿದಂತೆ ಯುವ ಮತದಾರರು ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಬಂದಿರತಕ್ಕಂಥದ್ದು. ತಮ್ಮ ಹಕ್ಕು ಚಲಾವಣೆಗಾಗಿ ಈಗಾಗಲೇ ಸಾಲುಗಟ್ಟಿ ಏನು ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ ಏನಿದೆ ದೊಡ್ಡಮಳ್ಳೂರಿನ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಯಲ್ಲಿ ತೆರೆದಿರ್ತಕ್ಕಂಥ ಮತಗಟ್ಟೆ ಕೇಂದ್ರಗಳ ಮುಂಭಾಗದಲ್ಲಿ ಜನ ಸಾಕಷ್ಟು ಕುತೂಹಲದಿಂದ ನಿಂತಿರ್ತಕ್ಕಂಥದ್ದು. ಅಂದರೆ ಏನು ಈ ಒಂದು ಮತದಾನ ಪ್ರಕ್ರಿಯೆಯಲ್ಲಿ ಪಾಲ್ಗೊಂಡು ನಾವು ತಮ್ಮ ಹಕ್ಕನ್ನು ಚಲಾವಣೆ ಮಾಡಲಿಕ್ಕೆ ತಮಗೆ ಸಂವಿಧಾನಕ್ಕೆ ಏನು ಹಕ್ಕನ್ನು ಕೊಡಲಾಗಿದೆ ಅದನ್ನು ಚಲಾವಣೆ ಮಾಡಲಿಕ್ಕೆ ಈಗಾಗಲೇ ಸಾಕಷ್ಟು ಸಂಖ್ಯೆಯಲ್ಲಿ ಜಮಾಯಿಸಿರ್ತಕ್ಕಂಥದ್ದು. ಸಾಕಷ್ಟು ಜನ ಏನು ವೃದ್ಧರು ಕೂಡ ಈಗ ಸಾಕಷ್ಟು ಜನರು ಇರ್ತಾ ಇದ್ದಾರೆ, ಅವ್ರನ್ನ ಸಾಕಷ್ಟು ಜನ ಇದ್ದಾರೆ. ಇನ್ನು ಯುವ ಮತದಾರರು ಕೂಡ ಇದ್ದಾರೆ. ನೋಡ್ಬೋದು, ಸಾಕಷ್ಟು ಜನರು ಈಗಾಗಲೇ ತಮ್ಮ ಹಕ್ಕನ್ನು ಚಲಾವಣೆ ಮಾಡಲಿಕ್ಕೆ ಸಾಕಷ್ಟು ಸಾಲುಗಟ್ಟಿ ನಿಂತಿರ್ತಕ್ಕಂಥದ್ದು. ಇನ್ನು ಅಂಗವಿಕಲರು, ವಯೋವೃದ್ಧರು ಕೂಡ ಈಗ ಸಾಕಷ್ಟು ಸಂಖ್ಯೆಯಲ್ಲಿ ಮತದಾನ ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ಳಿಕ್ಕೂ ಕೂಡ ಮುಂದಾಗ್ತಾ ಇರ್ತಕ್ಕಂಥದ್ದು. ಈಗಾಗಲೇ ಚನ್ನಪಟ್ಟಣ ಚುನಾವಣೆಗೆ ಮತದಾನ ಪ್ರಕ್ರಿಯೆಯಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಕೂಡ ನಿಂತಿರ್ತಕ್ಕಂಥದ್ದು. ಏನು ಈ ಒಂದು ಮತದಾನ ಪ್ರಕ್ರಿಯೆ ಸುಸೂತ್ರವಾಗಿ ಅಂದರೆ ಶಾಂತಿಯುತವಾಗಿ ನಡೀಬೇಕು ಅಂತೇಳಿ ರಾಮನಗರ ಜಿಲ್ಲಾಡಳಿತ ಮತ್ತು ಚನ್ನಪಟ್ಟಣ ಏನು ರಾಮನಗರ ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆ ಸಾಕಷ್ಟು ಒಂದು ಮುಂಜಾಗ್ರತಾ ಕ್ರಮವನ್ನು ಕೂಡ ಕೈಗೊಂಡಿರ್ತಕ್ಕಂಥದ್ದು. ಒಟ್ಟು 276 ಮತಗಟ್ಟೆ ಕೇಂದ್ರಗಳಲ್ಲಿ ಈಗಾಗಲೇ ಮತದಾನ ಪ್ರಕ್ರಿಯೆ ಕೂಡ ನಡೀತಿರ್ತಕ್ಕಂಥದ್ದು. ಏನು ಚನ್ನಪಟ್ಟಣ ನಗರ ವ್ಯಾಪ್ತಿನಲ್ಲಿ 62 ಮತಗಟ್ಟೆಗಳನ್ನ ತೆರೆದಿದ್ರೆ, ಗ್ರಾಮಾಂತರ ಪ್ರದೇಶದಲ್ಲಿ ಅತಿ ಹೆಚ್ಚು 214 ಮತಗಟ್ಟೆಗಳನ್ನ ತೆರೆದಿರ್ತಕ್ಕಂಥದ್ದು. ಅದರಲ್ಲಿ 119 ಕ್ರಿಟಿಕಲ್ ಮತಗಟ್ಟೆಗಳು ಅಂತೇಳಿ ಗುರುತನ್ನು ಮಾಡಿರ್ತಕ್ಕಂಥದ್ದು. ಇನ್ನು ಎಲ್ಲ ಮತಗಟ್ಟೆಗಳಲ್ಲೂ ಕೂಡ ವೆಬ್ಕಾಸ್ಟಿಂಗ್ ವ್ಯವಸ್ಥೆಯನ್ನು ಕೂಡ ಮಾಡಿರ್ತಕ್ಕಂಥದ್ದು. ಇನ್ನು ಚುನಾವಣಾ ಕಾರ್ಯಕ್ಕೆ ಅಂತೇಳಿ 1252 ಮತಗಟ್ಟೆ ಸಿಬ್ಬಂದಿಯನ್ನು ನಿಯೋಜನೆ ಮಾಡಿದರೆ 16 SST ತಂಡ, 9 FST ತಂಡ ಹಾಗೂ 109 ಮೈಕ್ರೋ ವೀಕ್ಷಕರನ್ನು ಕೂಡ ನಿಯೋಜನೆ ಮಾಡಿರ್ತಕ್ಕಂಥದ್ದು. ಚುನಾವಣಾ ಸಂದರ್ಭದಲ್ಲಿ ಯಾವುದೇ ಥರದ ಅಹಿತಕರ ಘಟನೆಗಳು ನಡೀಬಾರ್ದು ಅನ್ನೋ ಉದ್ದೇಶದಿಂದ ಏನು ರಾಮನಗರ ಜಿಲ್ಲಾ ಪೊಲೀಸ್ ಇಲಾಖೆ ವತಿಯಿಂದನೂ ಕೂಡ ಸಾಕಷ್ಟು ಬಿಗಿ ಪೊಲೀಸ್ ಬಂದೋಬಸ್ತನ್ನು ಕೂಡ ಹಮ್ಮಿಕೊಂಡಿರ್ತಕ್ಕಂಥದ್ದು. ಈಗಾಗಲೇ 8 ಪ್ಯಾರಾಮಿಲಿಟರಿ ಫೋರ್ಸನ್ನು ಕೂಡ ಈ ಚುನಾವಣಾ ಪ್ರಕ್ರಿಯೆಗೆ ಬಳಸ್ಕೊಂಡಿರೋದು ಒಂದೆಡೆ ಆದರೆ, ಮತ್ತೊಂದು ಕಡೆ 650ಕ್ಕೂ ಹೆಚ್ಚು ಪೊಲೀಸರನ್ನ ನಿಯೋಜನೆ ಮಾಡಿ ಈಗಾಗಲೇ ಯಾವುದೇ ಥರದ ಮುಂಜಾಗ್ರತಾ ಕ್ರಮವನ್ನು ಕೈಗೊಂಡಿರ್ತಕ್ಕಂಥದ್ದು. ಯಾವುದೇ ಥರದ ಅಹಿತಕರ ಘಟನೆಗಳು ಕೂಡ ನಡೀಬಾರ್ದು ಅಂತೇಳಿ ಮುಂಜಾಗ್ರತಾ ಕ್ರಮವನ್ನು ಕೂಡ ಕೈಗೊಂಡಿರ್ತಕ್ಕಂಥದ್ದು. ಈಗಾಗಲೇ ಮಹಿಳೆಯರು ಕೂಡ ಈಗಾಗಲೇ ನೀವು ಸಾಕಷ್ಟು ಸಂಖ್ಯೆಯಲ್ಲಿ ನೋಡ್ಬೋದು, ತಮ್ಮ ಕುಟುಂಬ ಸಮೇತರಾಗಿ ಮತಗಟ್ಟೆ ಕೇಂದ್ರಗಳಿಗೆ ಬಂದು ತಮ್ಮ ಮತದಾನ ಪ್ರಕ್ರಿಯೆಯಲ್ಲಿ ಕೂಡ ಪಾಲ್ಗೊಳ್ತಾ ಇರ್ತಕ್ಕಂಥದ್ದು. ಸಂತೋಷ್, ಒಟ್ಟಾರೆ ಹೇಳಬೇಕಂತ ಹೇಳಿದ್ರೆ ಬೆಳಿಗ್ಗೆ 7 ಗಂಟೆಯಿಂದಲೇ ಚುನಾವಣಾ ಪ್ರಕ್ರಿಯೆ ಏನು ಆರಂಭ ಆಗಿದೆ, ಬೆಳಿಗ್ಗೆಯಿಂದಲೇ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಅಂದರೆ ಗ್ರಾಮೀಣ ಪ್ರದೇಶದಿಂದಿರ್ಬೋದು, ನಗರ ಪ್ರದೇಶ ವ್ಯಾಪ್ತಿಯ ಮತದಾರರು ಮತಗಟ್ಟೆ ಕೇಂದ್ರಗಳಿಗೆ ಆಗಮಿಸಿ ತಮ್ಮ ಮತದಾನ ಪ್ರಕ್ರಿಯೆಯಲ್ಲೂ ಕೂಡ ಪಾಲ್ಗೊಳ್ತಾ ಇರ್ತಕ್ಕಂಥದ್ದು. ಸಂತೋಷ್ ರಾಥೋಡ್, ಧನ್ಯವಾದಗಳು ಶಶಿಕುಮಾರ್ ನಿಮ್ಮೆಲ್ಲ ಮಾಹಿತಿಗೆ.